ವೀಕ್ಷಕರೇ ನಮಸ್ಕಾರ. ಡಿಜಿಟಲ್ ಡಿಂಡಿಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಪಾಕಿಸ್ತಾನ ಆ ರಾಷ್ಟ್ರದ ರಾಜಕೀಯ ಸಮೀಕರಣ ಅರ್ಥ ಆಗಬೇಕಾದ್ರೆ, ಇವತ್ತಿನ ಸ್ಥಿತಿಗತಿಗಳು ಅರ್ಥವಾಗಬೇಕಾದ್ರೆ, ಆ ರಾಷ್ಟ್ರದ ಬುನಾದಿ, ಅದಕ್ಕಿರ್ತಕ್ಕಂಥ ಉದ್ದೇಶ, ಒಂದು ಬೈಂಡಿಂಗ್ ಫೋರ್ಸ್, ಇವುಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಬೇಕು. ನಿಸ್ಸಂಶಯವಾಗಿ ಪಾಕಿಸ್ತಾನ ಅಂತ ರಾಷ್ಟ್ರ ಹುಟ್ಟಿದ್ದೇ 2 ನೇಷನ್ಸ್ ಥಿಯರಿಯಿಂದ. ಸಹಜವಾಗಿ ಅದು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ ಆಗುತ್ತೆ. ಧರ್ಮ ಅದರ ಒಂದು ಮುಖ್ಯವಾಗಿರ್ತಕ್ಕಂಥ ತಳಹದಿ. ಆ ಧರ್ಮದ ಅಥವಾ ಮತದ ಹೊರತಾಗಿ ಎರಡನೇದಾಗಿ ನೋಡೋದಾದರೆ, ಸ್ವತಂತ್ರ ಸಿಕ್ಕ ಕೆಲವೇ ತಿಂಗಳ ಒಳಗಡೆನೆ ಅವರು ತಮ್ಮ ಉದ್ದೇಶವನ್ನು ಸ್ಪಷ್ಟಪಡಿಸಿದ್ರು. ಕಾಶ್ಮೀರದ ಮೇಲೆ ದಾಳಿಯನ್ನು ಮಾಡೋದ್ರ ಮೂಲಕ, ಇವತ್ತು ನಾವು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತೀವಲ್ಲ, ಅಷ್ಟು ಕಾಶ್ಮೀರ ಭಾಗವನ್ನು ವಶಪಡಿಸಿಕೊಳ್ಳೋದ್ರ ಮೂಲಕ. ಹೀಗಾಗಿ ಒಂದು ಮತ ಅಥವಾ ಧರ್ಮ ಅಲ್ಲಿಯ ಬುನಾದಿ ಆದರೆ, ಅದರ ಬೆಳವಣಿಗೆಯ ಉದ್ದೇಶ ಕಾಶ್ಮೀರ ಆಗಿರತಕ್ಕಂಥದ್ದು ನಿಸ್ಸಂಶಯವಾಗಿ ತಿಳಿದು ಬರುತ್ತೆ. ಮೂರನೇ ಅಂಶ ಏನು ಅಂತ ನೋಡೋದಾದರೆ, ಅಲ್ಲಿರ್ತಕ್ಕಂಥ ಸೋ ಕಾಲ್ಡ್ ಪೊಲಿಟಿಕಲ್ ಆ್ಯಕ್ಟರ್ಸ್ ಇದ್ದಾರಲ್ಲ, ಈ ಆ್ಯಕ್ಟರ್ಸ್ಗಳ ಉದ್ದೇಶ ಕೂಡ ಅಷ್ಟೇ ಆ ಕಾಶ್ಮೀರ, ಧರ್ಮ, ಮತ, ಅಲ್ಲಿರ್ತಕ್ಕಂಥ ಮತೀಯ ಸಂಘಟನೆಗಳು, ಇವುಗಳೆಲ್ಲವರ ಸಮೀಕರಣವನ್ನು ಕಾಯ್ದುಕೊಳ್ಳುವಂಥದ್ದು. ಈ ಕಾಯ್ದುಕೊಳ್ಳೋದಕ್ಕೆ ಕಾರಣವಾಗುವಂಥದ್ದು ಯಾರು, ಅದನ್ನು ಬೈಂಡಿಂಗ್ ಫೋರ್ಸ್ ಯಾರು ಅಥವಾ ಗೈಡಿಂಗ್ ಫೋರ್ಸ್ ಯಾರು ಅಂತ ನೋಡೋದಾದರೆ ಮತ್ತೆ 2 ಶಕ್ತಿಗಳಲ್ಲಿ ಕಾಣಿಸುತ್ತೆ. ಒಂದು ಪಾಕಿಸ್ತಾನದ ಸೇನೆ, ಮತ್ತೊಂದು ISI. ಯಾರು ಈ ಒಂದು ನೆಕ್ಸಸ್ ಅಥವಾ ಯಾರು ಈ ಬಲೆಯನ್ನು ತುಂಡರಿಸೋಕೆ ಪ್ರಯತ್ನಿಸ್ತಾರೋ, ಅವರು ಎಂಥ ದೊಡ್ಡ ನಾಯಕರೇ ಆಗಿರಲಿ, ಅವರು ರಾಜಕೀಯ ವ್ಯಕ್ತಿಯಾಗಿರಲಿ, ಮಿಲಿಟರಿ ಅಧಿಕಾರಿ ಆಗಿರಲಿ, ಅವರನ್ನು ಸಂಪೂರ್ಣವಾಗಿ ನಾಮಾವಶೇಷ ಮಾಡುವಂಥದ್ದು ಆ ದೇಶದ ಸಂಸ್ಕೃತಿ, ಅಲ್ಲಿ ಬೆಳೆದು ಬಂದಂಥ ರೀತಿ. ಇದಕ್ಕೆ ಜುಲ್ಫಿಕರ್ ಅಲಿ ಭುಟ್ಟೋ ಕೂಡ ಹೊರತಾಗಿಲ್ಲ. ಜುಲ್ಫಿಕರ್ ಅಲಿ ಭುಟ್ಟೋ ಅಲ್ಲಿಯ ಪ್ರಧಾನಿಯಾಗಿರ್ತಾರೆ, ಆದರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಕರಪ್ಷನ್ ಚಾರ್ಜಸ್ ಮೇಲೆ ಅವರನ್ನು ಗಲ್ಲಿಗೇರಿಸಲಾಗುತ್ತೆ. ಅವರ ಪುತ್ರಿ ಮರಳಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅಲ್ಲಿ ಏನೋ ಒಂದು ನಾನು ಸೆಕ್ಯುಲರಿಸಮ್ನ ಬೆಳೆಸ್ತೀನಿ ಅಥವಾ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಬೆಳೆಸಬೇಕು, ಸೇನೆಯ ಹಿಡಿತದಿಂದ ಪಾಕಿಸ್ತಾನವನ್ನು ಹೊರಗಡೆ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಬಾಂಬ್ ಬ್ಲಾಸ್ಟ್ನಲ್ಲಿ ಸಾವನ್ನಪ್ತಾರೆ. ಆ ಬಾಂಬ್ ಬ್ಲಾಸ್ಟ್ಗೆ ಕಾರಣ ಆದಂಥವ್ರು ಯಾರು ಅಂತ ಇವತ್ತಿನವರೆಗೂ ಕೂಡ ಯಾರಿಗೂ ಮಾಹಿತಿ ಇಲ್ಲ. ಇನ್ನು ಅಲ್ಲಿಯ ಸರ್ವಾಧಿಕಾರಿಯಾದಂಥ ಮಿಲಿಟರಿ ಅಧಿಕಾರಿ ಪರ್ವೇಜ್ ಮುಷರಫ್ ಅಲ್ಲಿ ಸರ್ವಾಧಿಕಾರಿ ಆಗ್ತಾರೆ. ಆದರೆ ಸರ್ವಾಧಿಕಾರಿ ಆದಂಥ ಸಂದರ್ಭದಲ್ಲಿ ಭಾರತದೊಂದಿಗೆ ಶಾಂತಿಯನ್ನು ಸ್ಥಾಪಿಸೋಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅವರನ್ನು ಕೆಳಗಡೆ ಇಳಿಸಲಾಗುತ್ತೆ. ಅಲ್ಲಿಂದ ಅವರು ಹೊರದೇಶಕ್ಕೆ ಪಲಾಯನವನ್ನು ಮಾಡಬೇಕಾಗುತ್ತೆ. ಕೊನೆಯವರೆಗೂ ಅವರು ಬೇರೆ ದೇಶದಲ್ಲೇ ಇರಬೇಕಾಗುತ್ತೆ. ಇವತ್ತು ಅಂಥದ್ದೇ ಸ್ಥಿತಿ ಸಂದರ್ಭ ಇಮ್ರಾನ್ ಖಾನ್ಗೂ ಕೂಡ ಎದುರಾಗಿದೆ. ಯಾಕಂದರೆ ಅದೇ ಸೇನೆಯ ವಿರುದ್ಧ ಸೆಡ್ಡನ್ನು ಹೊಡೆದು ನಿಂತಿದ್ದಾರೆ ಇಮ್ರಾನ್ ಖಾನ್. ಅದೇ ಸೇನೆಯ ವಿರುದ್ಧ ಆರೋಪಗಳ ಸುರಿಮಳೆಯನ್ನು ಗೈತಾ ಇದ್ದಾರೆ. ಅದೇ ಸೇನೆ ಪಾಕಿಸ್ತಾನಕ್ಕೆ ಒಳ್ಳೆಯದು ಮಾಡೋದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದನ್ನೇ ಮಾಡಿದೆ ಅಂತ ಪದೇ ಪ್ರತಿಪಾದಿಸ್ತಾನೆ ಬರ್ತಾ ಇದ್ದಾರೆ. ಸಹಜವಾಗಿ ಪಾಕಿಸ್ತಾನ ಸೇನೆಯಲ್ಲಿ ಜನರ ಮಧ್ಯದಲ್ಲಿ ದೊಡ್ಡದಾಗಿರ್ತಕ್ಕಂಥ ಬಿರುಕು ಮೂಡೋದಕ್ಕೂ ಕೂಡ ಅವರು ಕಾರಣ ಆಗ್ತಾ ಇದ್ದಾರೆ. ಹೀಗಾಗಿ ಇವರಿಗೂ ಕೂಡ ಯಾವ ರೀತಿಯಾದಂಥ ಶಿಕ್ಷೆ ಆಗ್ಬೋದು, ಅವರ ಪಕ್ಷ ಏನಾಗುತ್ತೆ, ಇಮ್ರಾನ್ ಖಾನ್ ಏನಾಗ್ತಾರೆ, ಇದು ದಿ ಎಂಡ್ ಆಫ್ ಇಮ್ರಾನ್ ಖಾನ್ ಎರಾನ. ಯಾಕಂದರೆ ಇಮ್ರಾನ್ ಖಾನ್ ಅಂತಕ್ಕಂಥ ಹೆಸರು ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ದರೆ ಒಂದು ಏಕೈಕ ಕ್ರಿಕೆಟ್ ವರ್ಲ್ಡ್ ಕಪ್ಪನ್ನು ಗೆದ್ದುಕೊಟ್ಟಿರ್ತಕ್ಕಂಥ ಒಬ್ಬ ನಾಯಕನಾಗಿ ಗುರುತಿಸ್ಕೊಳ್ತಾರೆ. ತದನಂತರದಲ್ಲಿ ಹೋರಾಟದಲ್ಲೂ ಕೂಡ ಸಾಕಷ್ಟು ಗುರುತಿಸ್ಕೊಂಡು ಬರ್ತಾರೆ. ವಿಶೇಷ ಏನು ಅಂದರೆ, ಯಾವ ಸೇನೆಯ ವಿರುದ್ಧ ಇವತ್ತು ಇಮ್ರಾನ್ ಖಾನ್ ಹೋರಾಟವನ್ನು ಮಾಡ್ತಾ ಇದ್ದಾರೋ ಆ ಸೇನೆಯ ಕೂಸೆ ಈ ಇಮ್ರಾನ್ ಖಾನ್ ಕೂಡ. ಅಲ್ಲಿರ್ತಕ್ಕಂಥ ಈಗ ನವಾಜ್ ಶರೀಫ್ ಇರ್ಬೋದು, ಈಗ ಅಲ್ಲಿ ಪ್ರಧಾನಿ ಇರ್ತಕ್ಕಂಥ ಶೆಹಬಾಜ್ ಶರೀಫ್ ಇರ್ಬೋದು, ಇಮ್ರಾನ್ ಖಾನ್ ಇರ್ಬೋದು, ಇವರೆಲ್ಲ ಏನಂದರೆ ಸೇನೆಯ ಕೂಸುಗಳು. ಯಾಕಂದರೆ ಆ ಸೇನೆ ಹುಟ್ಟು ಹಾಕಿರ್ತಕ್ಕಂಥ ನಾಯಕರು ಇವರು. ಮಾಸ್ ಲೀಡರ್ಸ್, ಗ್ರೌಂಡಿಂದ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲದಂಥ ಲೀಡರ್ಸ್ಗಳು. ಅದು ಜುಲ್ಫಿಕರ್ ಅಲಿ ಭುಟ್ಟೋದಿಂದ ತೆಗೆದುಕೊಂಡು ಸಂಪೂರ್ಣವಾಗಿ ನಾವು ಪಾಕಿಸ್ತಾನದ ಇತಿಹಾಸವನ್ನು ನೋಡ್ತಾ ಇದ್ರೆ, ಅಯೂಬ್ ಖಾನ್ ಇರಲಿ, ಇವರೆಲ್ಲರೂ ಕೂಡ ಸೇನೆಯಿಂದಲೇ ಹುಟ್ಟಿ ಬಂದಿರತಕ್ಕಂಥ ನಾಯಕರು. ಅಂಥ ನಾಯಕರ ಪರಿಸ್ಥಿತಿ ಏನಾಗಿದೆ ಅಥವಾ ಏನಾಯಿತು ಅಂತ ಇತಿಹಾಸ ಕೂಡ ಹೇಳ್ತಾ ಇದೆ. ಅದು ಅಯೂಬ್ ಖಾನ್ ಇರ್ಬೋದು, ಅಥವಾ ಜುಲ್ಫಿಕರ್ ಅಲಿ ಭುಟ್ಟೋ ಇರ್ಬೋದು, ಬೆನ್ಜೀರ್ ಭುಟ್ಟೋ ಇರಬಹುದು, ಈಗ ಅಲ್ಲಿ ನವಾಜ್ ಶರೀಫ್ ಇರ್ಬೋದು. ನವಾಜ್ ಶರೀಫ್ ಕೂಡ ಈಗ ಪಾಕಿಸ್ತಾನಕ್ಕೆ ಬರೋದಕ್ಕೆ ಸಾಧ್ಯ ಆಗದೇನೆ ಒಂದು ಪಲಾಯನಾಗಿ ಇಂಗ್ಲೆಂಡಲ್ಲಿ ಇರುವಂಥ ಪರಿಸ್ಥಿತಿ ಇದೆ. ಆದರೆ ಅವರ ತಮ್ಮನೇ ಇವತ್ತು ಅಲ್ಲಿ ಪ್ರಧಾನಿಯಾಗಿರ್ತಕ್ಕಂಥದ್ದು. ಆ ಪ್ರಧಾನಿ ಹೇಗಾದರೂ ಅನ್ನೋದು, ಇಮ್ರಾನ್ ಖಾನ್ ಹೇಗೆ ಹುಟ್ಟಿದ್ದು ಅಂತ ನೋಡೋದಾದರೆ, ಇದೇ ನವಾಜ್ ಶರೀಫ್ ಇದ್ದಾರಲ್ಲ, ಭಾರತದೊಂದಿಗೆ ಒಂದು ಸ್ನೇಹವನ್ನು ಸಂಪಾದಿಸಬೇಕು ಅಂತೇಳಿ 99 ದೊಡ್ಡ ಮಟ್ಟದ ಒಂದು ಈ ಲಾಹೋರ್ ಬಸ್ ಯಾತ್ರೆಗೂ ಕೂಡ ಚಾಲನೆಯನ್ನು ಕೊಟ್ಟಿರ್ತಾರೆ. ವಾಜಪೇಯಿ ಅವರ ಜೊತೆಯಲ್ಲಿ ಶಾಂತಿ ಮಾತುಕತೆಯನ್ನು ನಡೆಸ್ತಾ ಇರ್ತಾರೆ. ಅಂಥ ಸಮಯದಲ್ಲೇ 99ರಲ್ಲಿ ಕಾರ್ಗಿಲ್ ಆಗುತ್ತೆ. ಮತ್ತೆ ಭಾರತ ಪಾಕಿಸ್ತಾನದ ಒಂದು ಸಂಪರ್ಕ ಆಗಲಿ ಅಥವಾ ಆ ಒಂದು ಸ್ನೇಹ ಸೇತು ಏನು ಬೆಳೀತಾ ಇರುತ್ತೆ ಅದು ಕಟ್ ಆಗುವ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. 2001ರಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗುತ್ತೆ. 2008 ಬಂದಾಗ ಮುಂಬೈ ಮೇಲೆ ಅಟ್ಯಾಕ್ ಆಗುತ್ತೆ. ಅಂದರೆ ಯಾವಾಗೆಲ್ಲ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಸುಧಾರಿಸ್ತಾ ಇದೆ ಅಂತ ಅನಿಸುತ್ತೋ ಅಂಥ ಸಂದರ್ಭದಲ್ಲಿ ಅದಕ್ಕೆ ಕಾರಣ ಆಗ್ತಿರುವಂಥ ನಾಯಕರ ಮೇಲೆ ಖಂಡಿತವಾಗಿಯೂ ಪಾಕಿಸ್ತಾನದ ಒಂದು ಡೀಪ್ ಸ್ಟೇಟ್ ಅಂತ ಏನು ಕರಿತೀವಿ, ಅದು ISI ಇರ್ಬೋದು ಅಥವಾ ಸೇನೆಯಲ್ಲಿ ಇರ್ತಕ್ಕಂಥ ನಾಯಕರುಗಳಿರ್ಬೋದು, ಆ ಸೇನೆಯ ಸಂವಿಧಾನನೇ ಇರ್ಬೋದು, ಅಂಥವ್ರ ಮೇಲೆ ಕ್ರಮವನ್ನು ತೆಗೆದುಕೊಂಡೇ ಕೊಡುತ್ತೆ. ಇದು ಇತಿಹಾಸ ಸತ್ಯವಾಗಿರ್ತಕ್ಕಂಥದ್ದು. ಇನ್ನು ಇದೇ ನವಾಜ್ ಶರೀಫ್ ವಿರುದ್ಧ ಒಬ್ಬ ನಾಯಕ ಬೇಕಾಗಿರ್ತಾನೆ. ಆ ನಾಯಕ ಯಾರು ಆಗ್ತಾರೆ
ಮಾಡ್ತಾರೆ ಅಂತ ನೋಡೋದಾದ್ರೆ ಇದೇ ಇಮ್ರಾನ್ ಖಾನ್ ನಾಯಕನಾಗಿ ಹೊರಹೊಮ್ಮತಾನೆ, ಸೇನೆಯ ಕಣ್ಣಿಗೆ ಬೀಳ್ತಾರೆ. ಒಂದು ಕಂಟೈನರ್ಗಳ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದಂಥ ರೀತಿ ಇರ್ಬೋದು, ವ್ಯಕ್ತವಾಗ್ತಿರ್ತಕ್ಕಂಥ ಜನಬೆಂಬಲ ಇರ್ಬೋದು. ಹೀಗಾಗಿ ಕಳೆದ ಬಾರಿಯ ಪಾಕಿಸ್ತಾನದ ಲೋಕಸಭೆ ಚುನಾವಣೆ ಸಾಕಷ್ಟು ರಿಗ್ಗಿಂಗ್ ಆಗುತ್ತೆ, ಬೂತ್ ಕ್ಯಾಪ್ಚರಿಂಗ್ಗಳಾಗ್ತವೆ. ಸೇನೆಯೇ ಮುಂದೆ ನಿಂತು ಇವರಿಗೆ ಓಟನ್ನು ಹಾಕಿಸಿ ಪ್ರಧಾನಿ ಆಗುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿರುತ್ತೆ. ಆದರೆ ಪ್ರಧಾನಿ ಆಗ್ತಿದ್ದಾಗೆ ಏನು ಮಾಡೋಕ್ಕೆ ಶುರು ಮಾಡ್ತಾರೆ ಇಮ್ರಾನ್ ಖಾನ್, ಅದೇ ಸೇನೆಯ ವಿರುದ್ಧ ಹೇಳಿಕೆಗಳನ್ನ ಕೊಡುವಂಥದ್ದು, ತನಗೆ ಬೇಕಾದಂಥವರೇ ಸೇನೆಯ ದಂಡನಾಯಕರಾಗಬೇಕು, ಸೇನೆಯ ಜನರಲ್ ಆಗಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡುವಂಥದ್ದು ಇರ್ಬೋದು, ಅಥವಾ ಈ ರಷ್ಯಾಗೆ ಹೋಗುವಂಥದ್ದು ಇರ್ಬೋದು. ಯಾಕಂದರೆ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಚೀನಾ ಎಷ್ಟೇ ಸ್ನೇಹಿತ ಅಂತ ಹೇಳ್ತಾ ಇದ್ರು, ಇನ್ನು ಡೀಪ್ ಸ್ಟೇಟ್ ಅಂತ ಬಂದಾಗ ಅಮೆರಿಕ ಇವತ್ತು ಕೂಡ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಹೀಗಾಗಿ ಅಮೆರಿಕದಿಂದ ದೂರ ಹೋಗುವಂಥದ್ದು, ಅಮೆರಿಕ ವಿರುದ್ಧ ಕೊಟ್ಟಂಥ ಹೇಳಿಕೆಗಳು, ಇವೆಲ್ಲ ಅನಿವಾರ್ಯವಾಗಿ ಪಾಕಿಸ್ತಾನದ ಸೇನೆಗೆ ಇಮ್ರಾನ್ ಖಾನ್ ಕೆಳಗಿಳಿಸುವಂಥ ಸಂದರ್ಭ ಬಂದೇ ಬಂತು. ಆ ಒತ್ತಡ ಕೂಡ ಹೇರಲಾಯಿತು. ಹೀಗಾಗಿ ಅವರನ್ನು ಕೆಳಗಡೆ ಇಳಿಸಲಾಗುತ್ತೆ. ಕೆಳಗಡೆ ಇಳಿದ ಮೇಲಾದರೂ ಸುಮ್ಮನೆ ಆದರೆ ಇಮ್ರಾನ್ ಖಾನ್ ಅಂದ್ರೆ ಖಂಡಿತ ಇಲ್ಲ. ಮತ್ತೆ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ, ಲಾಹೋರ್ ಮಾರ್ಚ್ ಅನ್ನ ಮಾಡ್ತಾರೆ, ಕರಾಚಿ ಮಾರ್ಚ್ ಅನ್ನ ಮಾಡ್ತಾರೆ. ಅವರ ಮೇಲೆ ಗುಂಡಿನ ದಾಳಿ ಆಯಿತು ಅಂತ ಕೂಡ ತಮ್ಮನ್ನು ತಾವು ಹೇಳ್ಕೊಳ್ತಾರೆ, ಕಾಲಿಗೆ ಗುಂಡು ಬಿತ್ತು ಅಂತ ಹೇಳ್ಕೊಳ್ತಾರೆ. ಅವರನ್ನ ಬೆಂಬಲಿಸಿದಂಥ ಸಾವಿರಾರು ಜನ ಬೀದಿಗಿಳಿತಾರೆ. ಅದಕ್ಕೆ ಅಂದ್ರೆ ಈಗ ನಾವು ಅದಕ್ಕೆ ಒಂದು ಕೊನೆಯ ಕಲ್ಲು ಬಿದ್ದಿದ್ದು ಯಾವಾಗ ಅಂದ್ರೆ ಮೇ 9ರಂದು ನಡೆದಂಥ ಘಟನೆ. ಮೇ 9ಕ್ಕೆ ಏನಾಗಿರುತ್ತೆ ಪಾಕಿಸ್ತಾನದಲ್ಲಿ, ಇದೇ ಇಮ್ರಾನ್ ಖಾನ್ ಇದಾರಲ್ಲ, ಈ ಇಮ್ರಾನ್ ಖಾನ್ ಮೇಲೆ ಒಂದು ದೊಡ್ಡ ಮಟ್ಟದ ಅಲ್ ಖಾದಿರ್ ಅಂತಕ್ಕಂಥ ಒಂದು ಟ್ರಸ್ಟ್ ನಲ್ಲಿ ಆಗಿರ್ತಕ್ಕಂಥ ಹಗರಣದ ಆರೋಪ ಇರುತ್ತೆ. ಅದು ಅಷ್ಟಿಷ್ಟ ಅಮೌಂಟ್ ಅಲ್ಲ, ಬರೋಬ್ಬರಿ $100 ಅಷ್ಟು ಪಾಕಿಸ್ತಾನದ ಕರೆನ್ಸಿಯಲ್ಲಿ ಅಷ್ಟು ದೊಡ್ಡ ಮಟ್ಟದ ಹಗರಣ ಆಗಿರುತ್ತೆ. ಆ ಅಲ್ ಖಾದಿರ್ ಟ್ರಸ್ಟ್ ಏನಿರುತ್ತೆ, ಅದು ಇವರ 3ನೇ ಪತ್ನಿ ಬುಷ್ರಾ ಬೀವಿ ಅವರು ಸ್ಥಾಪನೆ ಮಾಡಿದಂಥ ಒಂದು ಟ್ರಸ್ಟ್. ಆ ಟ್ರಸ್ಟಿಗೆ ಇಮ್ರಾನ್ ಖಾನ್ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ದೊಡ್ಡ ರಿಯಲ್ ಎಸ್ಟೇಟ್ ಟೈಕೋನ್ $100 ಬಿಲಿಯನ್ ಬೆಲೆ ಬಾಳುವಷ್ಟು ಜಮೀನನ್ನು ದಾನವಾಗಿ ಕೊಟ್ಟಿರ್ತಾರೆ ಆ ಟ್ರಸ್ಟಿಗೆ. ಆದರೆ ಅದು ಒಂದು ಸ್ಪಷ್ಟವಾದಂಥ ಭ್ರಷ್ಟಾಚಾರ ಪ್ರಕರಣ ಆಗಿರೋದು ತದನಂತರ ನಡೆದು ಬಂದಂಥ ತನಿಖೆಯಲ್ಲೂ ಕೂಡ ತಿಳಿದು ಬಂದಿರುತ್ತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ವಿಚಾರಣೆಗೆ ಸಾಕಷ್ಟು ಬಾರಿ ಕರೆಯಲಾಗಿರುತ್ತೆ. ಆದರೆ ವಿಚಾರಣೆಯನ್ನು ತಪ್ಪಿಸ್ಕೊಳ್ತಾ ಇರ್ತಾರೆ ಇಮ್ರಾನ್ ಖಾನ್. ಮೊನ್ನೆ ಮೇ 9ನೇ ತಾರೀಕಿಗೆ ಏನಾಗಿರುತ್ತೆ, ಅವರು ಲಾಹೋರ್ ಹೈಕೋರ್ಟ್ಗೆ ಬಂದಿರ್ತಾರೆ. ಮತ್ತೊಂದು ಪ್ರಕರಣ, ತೋಷಾಖಾನ ಪ್ರಕರಣದಲ್ಲಿ ಜಾಮೀನಿನ ಅರ್ಜಿಗೆ ಸೈನ್ ಹಾಕೋದಕ್ಕೆ ತಮ್ಮ ಬಯೋಮೆಟ್ರಿಕ್ಸ್ ಅನ್ನು ಕೊಡೋದಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ರೇಂಜರ್ಸ್ ದಾಳಿ ಮಾಡ್ತಾರೆ, ಅವರನ್ನು ಬಂಧಿಸ್ತಾರೆ. ಆ ಬಂಧಿಸ್ತಿದ್ದ ಹಾಗೇನೆ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ಹಿಂಸಾಚಾರ ಆಗುತ್ತೆ. ಅಲ್ಲಿಯ ಜರ್ನಲ್ಗಳ ಮನೆ ಮೇಲೆ ದಾಳಿ ಆಗುತ್ತೆ, ಜಿನ್ನಾ ಹೌಸ್ ಮೇಲೆ ದಾಳಿ ಆಗುತ್ತೆ. ಆ ದಾಳಿಯಲ್ಲಿ ಅಲ್ಲಿ ನವಿಲುಗಳನ್ನು ಕದಿಯಲಾಗುತ್ತೆ, ಈ ಚಿಕನ್ ಕುರ್ಮಾವನ್ನು ಕದಿಯಲಾಗುತ್ತೆ. ಚಿಕನ್ ಕುರ್ಮಾದಲ್ಲಿ ಇದ್ದಂಥ ಲೆಗ್ ಪೀಸ್ ಅನ್ನು ಕೂಡ ಕದೀತಾರೆ. ಹಾಸಿಗೆ, ದಿಂಬ, ಹೀಗೆ ಪ್ರತಿಯೊಂದನ್ನು ಅಲ್ಲಿ ಗತಿಗಟ್ಟಂತ ಜನಗಳು ಕದಿತಾನೆ ಹೋಗ್ತಾರೆ. ಆ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಅಷ್ಟೇ ಅಲ್ಲ, ಅಲ್ಲಿ ಬೆಂಕಿಯನ್ನು ಕೂಡ ಇಡಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅವರದೇ ಪಕ್ಷದ ನಾಯಕಿಯನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಅವರ ಪಕ್ಷದ ಈ ಶಿರೀನ್ ಮರ್ಜಿ ಅಂತಕ್ಕಂಥ ನಾಯಕಿ ಇರ್ಬೋದು, 5 ಬಾರಿ ಅರೆಸ್ಟ್ ಮಾಡಲಾಗುತ್ತೆ. ಫವಾದ್ ಚೌಧರಿ ಅಂತಕ್ಕಂಥ ವ್ಯಕ್ತಿಯನ್ನ ಕೂಡ ಅರೆಸ್ಟ್ ಮಾಡಲಾಗಿರುತ್ತೆ. ಈಗ ಅವರು ಆಕ್ಟಿವ್ ಪಾಲಿಟಿಕ್ಸ್ ನಿಂದ ನಾವು ಹೊರಗಡೆ ಉಳಿತೀವಿ ಅಂತೇಳಿ ಟ್ವೀಟ್ ಮಾಡಿ ಘೋಷಣೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನ ಗಮನಿಸ್ತಾ ಇದ್ರೆ ಕೊನೆಯ ಕುಣಿಕೆ ಬಂದು ಬೀಳೋದು ಇದೇ ಇಮ್ರಾನ್ ಖಾನ್ ಕತ್ತಿಗೆ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇಡೀ ವಿಶ್ವ ನೋಡೋ ಹಾಗೆ ಅವರನ್ನ ಈ ಜುಲ್ಫಿಕರ್ ಅಲಿ ಭುಟ್ಟೋನ ಗಲ್ಲಿಗೇರಿಸ್ತಾರಾ, ಅಥವಾ ಯಾವುದಾದ್ರೂ ಬಾಂಬ್ ಬ್ಲಾಸ್ಟ್ ನಲ್ಲಿ ಉಗ್ರಗಾಮಿಗಳ ಒಂದು ದಾಳಿಯಲ್ಲಿ ಅವ್ರಿಗೆ ಏನಾದರೂ ಹೆಚ್ಚು ಸಾವಾಯಿತು ಅಥವಾ ಅವ್ರು ನಿಧನಾದ್ರು ಅಂತ ಸುದ್ದಿಯನ್ನ ಹಬ್ಬಿಸಲಾಗುತ್ತಾ, ಅಥವಾ ನೇರವಾಗಿ ಅವರನ್ನ ಬಂಧಿಸಿ ಜೈಲುಗಟ್ಟಲಾಗುತ್ತಾ, ಆ ರೀತಿಯಾದಂಥ ಪ್ರಶ್ನೆಗಳು ಇವತ್ತು ಪಾಕಿಸ್ತಾನದಲ್ಲಿ ಮೂಡ್ತಾ ಇದ್ದಾವೆ. ಹೀಗಾಗಿ ಸಹಜವಾಗಿ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಇನ್ನು ನ್ಯೂಕ್ಲಿಯರ್ ಬಾಂಬನ್ನು ಹೊಂದಿರತಕ್ಕಂಥ ದೇಶ ಹೀಗೆ ಹುಚ್ಚರ ಸಂಖ್ಯೆಯಾಗಿರುವಂತಹ ಸಂದರ್ಭದಲ್ಲಿ ಭಾರತದಂಥ ರಾಷ್ಟ್ರಗಳು ಕೂಡ ಸಾಕಷ್ಟು ಜಾಗೃತರಾಗಿರ್ಬೇಕಂತ ಸಂದರ್ಭ ಇದೆ. ವಿಶ್ವದ ಶಕ್ತಿಗಳು ಕೂಡ, ವಿಶ್ವದ ರಾಷ್ಟ್ರಗಳು ಕೂಡ ಅವರ ಮೇಲೆ ಒತ್ತಡ ಹಾಕಬೇಕು. ಹೇಗಾದ್ರೂ ಮಾಡಿ ಅವರನ್ನ ನ್ಯೂಕ್ಲಿಯರ್ ಡಿಸಾರ್ಮ್ ಮಾಡೋದಕ್ಕೆ ಇದು ಸರಿಯಾದ ಸಂದರ್ಭ, ಅದನ್ನು ಮಾಡಲೇಬೇಕಂತ ಸಂದರ್ಭ ಕೂಡ ಈಗ ಬಂದಿದೆ. ಹಾಗಾಗುತ್ತಾ ಅನ್ನೋದನ್ನ ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ ಡಿಜಿಟಲ್ ಡಿಮ್ ಕಾರ್ಯಕ್ರಮ. ನಾಳೆ ಮತ್ತೆ ಸೇರೋಣ, ಮತ್ತಷ್ಟು ಈ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮಸ್ಕಾರ.